ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನೂತನ ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ನೂತನ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದರು. ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ವು. ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸಲಿಕ್ಕೆ ಆಗಲ್ಲ, ಆದರೆ 5 ಗ್ಯಾರಂಟಿಗಳನ್ನು ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಈಡೇರಿಸುತ್ತೇವೆ ಅಂತ ಒಪ್ಪಿಗೆಯನ್ನು ನೀಡಿದರು. ನಮ್ಮ ಗ್ಯಾರಂಟಿ ಜಾರಿ ಮಾಡಿದರೆ ಸಾಲದ ಸುಳಿಯಲ್ಲಿ ಸಿಲುಕಲ್ಲ, ಆರ್ಥಿಕ ದಿವಾಳಿ ಆಗದಂತೆ ಗ್ಯಾರಂಟಿ ಜಾರಿ ಮಾಡ್ತೇವೆ ಅಂತ ಹೇಳಿದರು. ಮುಂದಿನ ಸಚಿವ ಸಂಪುಟ ಸಭೆ ಬಳಿಕವೇ ಜಾರಿಗೆ ಬರುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಂಬರ್ 1 ಗೃಹ ಜ್ಯೋತಿ 200 ಯೂನಿಟ್ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ ಪ್ರತಿ ಮನೆಯ ಒಡತಿಗೆ ಯಜಮಾನಿಗೆ 2,000 ರೂಪಾಯಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಆಗ್ತದೆ. ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತವೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವರು ಮಧ್ಯದಲ್ಲೇ ಕೆಲಸಕ್ಕೆ ಬಿಟ್ಟು ಹೋದ್ರೆ ಇಲ್ಲ, ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ ಫ್ರೀ ಪಾಸ್ ಕೊಡ್ತೀವಿ. ಮತ್ತೆ ಕರ್ನಾಟಕದವರು ಮಾತ್ರ, ಈಗ ತಮಿಳುನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಮೊದಲ ಹಂತದಲ್ಲಿ 8 ಮಂದಿ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದಿರುವಂತಹ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ದೇವನಹಳ್ಳಿ ಕ್ಷೇತ್ರದ ಶಾಸಕ ಕೆಎಚ್ ಮುನಿಯಪ್ಪ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸರ್ವಜ್ಞನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬಬಲೇಶ್ವರ ಕ್ಷೇತ್ರದಿಂದ ಆರಿಸಿ ಬಂದಿರುವಂತಹ ಎಂಬಿ ಪಾಟೀಲ್ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ಕೂಡ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬಿಟಿಎಂ ಲೇಔಟ್ ಶಾಸಕ ರಾಮಲಿಂಗಾರೆಡ್ಡಿ ಮಾತ್ರ ಯಾರ ಹೆಸರನ್ನೂ ಕೂಡ ಹೇಳಿದೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಮಾತ್ರ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅಲ್ಲ ಹಾಗೂ ಅಮ್ಮನ ಹೆಸರಲ್ಲಿ ಜಮೀರ್ ಪ್ರಮಾಣವನ್ನು ಮಾಡಿದರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭಕ್ಕೆ ದೇಶದ ವಿವಿಧ ರಾಜ್ಯಗಳ ಘಟಾನುಘಟಿ ನಾಯಕರುಗಳು ಸಾಕ್ಷಿಯಾಗಿದ್ದರು. ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶಿಸಿದೆ. ಬಿಜೆಪಿ ವಿರುದ್ಧ ಎಲ್ಲರೂ ಒಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಸಾರಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಎಸಿಸಿ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್, ಹಿಮಾಚಲ ಪ್ರದೇಶ ಸಿಎಂ ಸುಖವಿಂದರ್ ಸಿಂಗ್ ಸುಕು, ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್, ಛತ್ತೀಸ್ಗಢದ ಸಿಎಂ ಭೂಪೇಶ್ ಬಘೇಲ್ ಪಾಲ್ಗೊಂಡಿದ್ದರು. ಇದರ ಜೊತೆಗೆ ಎನ್ಸಿಪಿ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ, ತಮಿಳು ನಟ ಕಮಲ್ ಹಸನ್ ಕೂಡ ಪಾಲ್ಗೊಂಡಿದ್ದರು. ಇವರ ಜೊತೆಗೆ ಬಿಹಾರದ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಹಾಗೆ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕೂಡ ಭಾಗಿಯಾಗಿದ್ದರು. ಹಿರಿಯರು ಮಂತ್ರಿ ಸ್ಥಾನದ ಆಸೆ ಬಿಡಲಿ, ಯುವಕರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನು ನೀಡಿದರು. 3 ರಿಂದ 4 ಬಾರಿ ಸಚಿವರಾದಂಥವರು ನಿವೃತ್ತಿಯನ್ನು ಹೊಂದಲಿ, ಅವರು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಲಿ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಅವರು ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತಲೂ ಕೂಡ ಹೇಳಿದರು. ನನಗೂ ಮಂತ್ರಿ ಸ್ಥಾನ ಕೊಡಬೇಕು, 2ನೇ ಹಂತದಲ್ಲಿ ನನ್ನನ್ನು ಮಂತ್ರಿ ಮಾಡುವಂಥ ವಿಶ್ವಾಸ ಇದೆ ಅಂತ ತಿಳಿಸಿದರು. ಆಗ್ಲಿ ಏನಾಯ್ತು, ಯಾರು ಆದವ್ರಲ್ಲ ನಮ್ಮ ಮುಖಂಡರುಗಳಾಗ್ಯಾರಲ್ಲ, ಬೇರೆ ಯಾರಾಗಿಲ್ಲ ಆದಂತವ್ರಲ್ಲ ನಮ್ಮ ಮುಖಂಡರುಗಳು ಅದಾರ, ಒಂದ್ ವೇಳೆ ಸೀನಿಯರ್ಸ್ ಅದಾರ, ಅವ್ರಾದಂತದ್ ಯಾಕೆ ನಾವು ಬೇಜಾರು ಪಡ್ತೀವಿ. 2ನೇ ಹಂತದಲ್ಲಿ ನಮ್ಮ ಹೋಗ್ತೇವೆ ನಾವು, ಯಾಕಂದ್ರೆ ಹಿರಿಯರು ಕೊಟ್ರ ನಿರೀಕ್ಷೆ ಸಿಗುತ್ತೆ, 100% ಕೊಡ್ಲೇಬೇಕು ಸರ್, ಯಾಕೆ ಕೊಡಂಗಿಲ್ಲ. ಇವತ್ತು ಹಲವಾರು ಮಂದಿ ಇವತ್ತು ನೆಕ್ಸ್ಟ್ ಯುವಕರು ಅದಾರ, ಹೊಸ ಯುವಕರು ಅದಾರ ನಮ್ಮ ಪಕ್ಷದಲ್ಲಿ ಕೂಡ. ನೆಕ್ಸ್ಟ್ ಮುಖಂಡತ್ವ ಕೂಡ ಬೇಕಾಗುತ್ತೆ, ಸಾಕಷ್ಟು ಮಂದಿ ಯುವಕರಿಗೆ ಕೊಡ್ಲಿ ಅಂತ ನಮ್ಮ ವಿನಂತಿ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಒಂದು ಮಾತು ಹೇಳಿದ್ರು, ಕೇವಲ ಹಿರಿಯರಿಗೆ ಮಾತ್ರ ಅಲ್ಲ ಯುವಕರಿಗೂ ಕೂಡ ಆದ್ಯತೆ ಸಿಗ್ಲೇಬೇಕಲ್ಲ, ಯಾಕಂದ್ರೆ ನಮ್ಮ ಮುಂದೆ ಪಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕ ಮಧು ಬಂಗಾರಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪ್ರಮಾಣ ವಚನ ಸಮಾರಂಭಕ್ಕೆ ಮಧು ಬಂಗಾರಪ್ಪ ಗೈರಾಗಿದ್ದರು. ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆಗೆ ಮಧು ಬಂಗಾರಪ್ಪ ಅವರ ಕೊಡುಗೆನೂ ಕೂಡ ದೊಡ್ಡದಂತೆ. ಆದರೆ ಮಧ್ಯ ಕರ್ನಾಟಕದಿಂದ ಒಬ್ಬರಿಗೂ ಸಚಿವ ಸ್ಥಾನ ಕೊಡದಿರೋದಕ್ಕೆ ಮಧು ಬಂಗಾರಪ್ಪ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವಣ್ಣ ದಂಪತಿಯೂ ಕೂಡ ಪ್ರಮಾಣ ವಚನ ಸಮಾರಂಭಕ್ಕೆ ಗೈರಾಗಲಿಕ್ಕೆ ನಿರ್ಧರಿಸಿದರು. ಆದರೆ ಮಧು ಮನವೊಲಿಕೆ ಬಳಿಕ ಶಿವಣ್ಣ ದಂಪತಿ ಸಮಾರಂಭಕ್ಕೆ ಆಗಮಿಸಿದರು. ನಿನ್ನೆ ಕೇವಲ 8 ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಲವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯರ ಆಪ್ತ ಶಾಸಕರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ರಣವೀರ್ ಸೇಠ್, ಎಂ ಕೃಷ್ಣಪ್ಪ, ಮಧು ಬಂಗಾರಪ್ಪ, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ ಗೈರಾಗಿದ್ದರು.
ಪ್ರತಿ ಭಾಗ್ಯಗಳಿಂದ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ, ಬೇರೆ ಬೇರೆ ಇಲಾಖೆಗಳಿಗೆ ಯೋಜನೆಗಳಿಗೆ ಹೇಗೆ ದುಡ್ಡು ಹೊಂದಿಸ್ತಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಬರೀ ಸುಳ್ಳುಗಳನ್ನ ಕಾಂಗ್ರೆಸ್ ಮಾತನಾಡ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರ ಪ್ರಶ್ನೆಗಳಿಗೆ ಸದನದಲ್ಲೇ ಉತ್ತರ ಕೊಡ್ತೀನಿ ಅಂತ ಸವಾಲನ್ನ ಹಾಕಿದ್ರು. ಎಲ್ಲ 5 ಗ್ಯಾರಂಟಿಗಳು ಜಾರಿಯಾಗ್ತವೆ ಅಂದ್ಕೊಂಡಿದ್ರು. ಕೇವಲ ಘೋಷಣೆ ಆಗಿದೆ ಅಷ್ಟೇ, ಯಾವುದೇ ಕ್ಲಾರಿಟಿ ಇಲ್ಲದೆ ಘೋಷಣೆ ಮಾಡಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನರ ನಿರೀಕ್ಷೆಯನ್ನ ಹುಸಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೊದಲನೇ ಸಚಿವ ಸಂಪುಟದಲ್ಲಿ ಗ್ಯಾರಂಟಿ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಕರ್ನಾಟಕದ ಮಹಾಜನತೆ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು. ಅವರು ತಮ್ಮ ಭಾಷಣಗಳಲ್ಲಿ ಹೇಳಿದ್ದನ್ನು ನೋಡಿದ್ರೆ ಮೊದಲನೇ ಸಂಪುಟದಿಂದನೇ ಜಾರಿ ಆಗಿಬಿಡುತ್ತೆ ಇವತ್ತಿಂದ ಅಂತ ಹೆಣ್ಮಕ್ಳು ಬಸ್ ಹತ್ತಕ್ಕೆ ತಯಾರಾಗಿದ್ದರು. ವಿದ್ಯಾರ್ಥಿಗಳು ತಮ್ಮ ಸ್ಟೈಫಂಡನ್ನು ತೊಗೊಳೋದಕ್ಕೆ ತಯಾರಾಗಿದ್ದರು. ರೇಷನ್ 10 kg ಅಕ್ಕಿ ನಾಳಿಂದ ಬಂದುಬಿಡುತ್ತೆ ಅಂತ ಭಾಳಷ್ಟು ಜನ ಎಲ್ಲ ತಯಾರಾಗಿದ್ದರು. ಆದರೆ ಕರ್ನಾಟಕ ಜನತೆಗೆ ಸಚಿವ ಸಂಪುಟದ ವಿವರಣೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ನಿರಾಶೆಯನ್ನು ಉಂಟು ಮಾಡಿದರು. ಯಾಕೆ ನಿರಾಶೆ ಅಂತಂದರೆ ಕೇವಲ ಘೋಷಣೆ ಆಗಿದೆ, ಯಾವುದೂ ಕೂಡ ಸ್ಪಷ್ಟತೆ ಇಲ್ಲದೆ ಇರುವಂಥ ಯೋಜನೆಗಳ ಬಗ್ಗೆ ಕೇವಲ ಘೋಷಣೆ ಆಗಿದೆ. ನೂತನ ಸರ್ಕಾರ ನಾಳೆಯಿಂದ 3 ದಿನ ವಿಶೇಷ ಅಧಿವೇಶನ ಕರೆದಿದೆ. ಸೋಮವಾರ, ಮಂಗಳವಾರ ಮತ್ತು ಬುಧವಾರ ವಿಧಾನಸಭೆ ಕಲಾಪ ನಡೆಯಲಿದೆ. ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಅಧಿವೇಶನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಅಧಿವೇಶನದಲ್ಲಿ ನೂತನ ಸ್ಪೀಕರ್ ಆಯ್ಕೆ ಕೂಡ ನಡೆಯಲಿದೆ. ನೂತನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕರ್ನಾಟಕ ರಾಜ್ಯದ ಜನರಿಗೆ ಹೃದಯಪೂರ್ವಕ ಧನ್ಯವಾದವನ್ನ ತಿಳಿಸಿದರು. ಇದು ಜನಪರ ಸರ್ಕಾರಕ್ಕೆ ಸಿಕ್ಕಂತ ಗೆಲುವು, ಭ್ರಷ್ಟಾಚಾರದ ಸರ್ಕಾರ ತಿರಸ್ಕರಿಸಿದ್ದಾರೆ ಅಂತ ಹೇಳಿದರು. From my heart, I wish to thank all of you, the people of Karnataka, for giving the Congress party such an historic mandate. This mandate is for a pro-people's government. This mandate is for a pro-poor government. It is a rejection of the politics of divisiveness and a rejection of corruption. I would like to reassure the people of Karnataka that the Congress government, which has been sworn in today, will stand by its commitment to implement the promises made to them. I am proud that the first cabinet meeting has already approved the immediate implementation of our 5 guarantees. The Congress party remains committed to the prosperity, peace and progress of Karnataka. Jai Hind. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದಂತಹ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರೋಡ್ ಶೋವನ್ನು ನಡೆಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಸಿದ್ದು ಹಾಗೂ ಡಿಕೆಶಿ ಪರ ಘೋಷಣೆಗಳನ್ನು ಕೂಗಿದರು. ಬಳಿಕ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಾಗೆಯೇ ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕುರುಬ ಸಮಾಜ ಸಿದ್ದು ಅಭಿಮಾನಿಗಳಿಂದ ವಿಜಯೋತ್ಸವ ನಡೆಯಿತು. ಕೇಕ್ ಕತ್ತರಿಸಿ ಸಂಭ್ರಮಿಸಿದಂಥ ಅಭಿಮಾನಿಗಳು ಡೊಳ್ಳು ಬಾರಿಸಿ ಡ್ಯಾನ್ಸ್ ಮಾಡಿದರು. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಜೋಡೆತ್ತು ಮೆರವಣಿಗೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅಭಿಮಾನಿಗಳು ಸಂಭ್ರಮಿಸಿದ್ರು. ಪರಸ್ಪರ ಭಂಡಾರ ಎರಚಿ ವಿಜಯೋತ್ಸವವನ್ನು ಆಚರಿಸಿದರು. ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ತಿಮ್ಮಾಪುರದಲ್ಲೂ ಕೂಡ ಸಂತೋಷ ಮನೆ ಮಾಡಿತ್ತು. ಗ್ರಾಮದಲ್ಲಿ ಸಿದ್ದರಾಮಯ್ಯ ಕಟೌಟನ್ನು ಹಾಕಿಸಿ ಅಭಿಮಾನಿಗಳು ಖುಷಿಪಟ್ಟರು. ಗ್ರಾಮದ ಹನುಮ ದೇವರಿಗೆ ಕುಂಕುಮಾರ್ಚನೆ ಮಾಡಿ ವಿಳ್ಯದೆಲೆ ಪೂಜೆಯನ್ನ ಮಾಡಿದರು. ಸಿದ್ದರಾಮಯ್ಯ ಹಾಗೂ ಶಾಸಕ ಜಿಎಸ್ ಪಾಟೀಲರ ಪರ ಘೋಷಣೆಯನ್ನು ಕೂಗಿ ಕೈ ಕಾರ್ಯಕರ್ತರು ಸಂಭ್ರಮಿಸಿದರು. ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಇತ್ತ ಯಾದಗಿರಿಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಸುರಪುರ ತಾಲೂಕಿನ ಮಾಳಹಳ್ಳಿಯಲ್ಲಿ ನೂತನ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ ಸಂಭ್ರಮಿಸಿದರು. ಅತ್ತಿಕುಣಿ ಗ್ರಾಮದಲ್ಲಿ ಪಟಾಕಿ ಹಚ್ಚಿ ಸಿಹಿ ಹಂಚಿ ಅಭಿಮಾನಿಗಳು ಸಂಭ್ರಮಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಿದ್ದರಾಮಯ್ಯ ಪರ ಜೈಕಾರವನ್ನು ಕೂಗಿದರು. ಸಿದ್ದರಾಮಯ್ಯ ಸರ್ಕಾರದಿಂದ ಗ್ಯಾರಂಟಿಗಳನ್ನು ಈಡೇರಿಸುವಂತಹ ಭರವಸೆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ನಿನ್ನೆ ರಾತ್ರಿ ಸಂಭ್ರಮಾಚರಣೆ ಮಾಡಲಾಯಿತು. ಲಿಂಗಸುಗೂರು ತಾಲೂಕಿನ ಆನೆ ಹೊಸೂರಿನಲ್ಲಿ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅಭಿಮಾನಿಗಳು ಸಿದ್ದು ಫ್ಲೆಕ್ಸ್ಗೆ ಜೆಸಿಬಿ ಮೂಲಕ ಹಾರವನ್ನು ಹಾಕಿ ಸಂಭ್ರಮಿಸಿದರು.
ಕರ್ನಾಟಕದ ಡಿಜಿಐಜಿಪಿ ಆಗಿ ಡಾಕ್ಟರ್ ಅಲೋಕ್ ಮೋಹನ್ ನೇಮಕಗೊಂಡಿದ್ದಾರೆ. ಪೊಲೀಸ್ ನಿರ್ದೇಶಕರಾಗಿದ್ದಂಥ ಪ್ರವೀಣ್ ಸೂದ್ರನ್ನ ಸಿಬಿಐ ನಿರ್ದೇಶಕರಾಗಿ ನೇಮಕ ಮಾಡಿದ ಬಳಿಕ ಸ್ಥಾನ ತೆರವಾಗಿತ್ತು. ಈಗ ಆ ಜಾಗಕ್ಕೆ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಡಿಜಿಪಿ ಆಗಿದ್ದಂಥ ಅಲೋಕ್ ಮೋಹನ್ ಅವರನ್ನ ನೇಮಿಸಲಾಗಿದೆ. ಅಲೋಕ್ ಮೋಹನ್ 1987ನೇ ಬ್ಯಾಚ್ನ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿದ್ದಾರೆ. 36 ವರ್ಷಗಳ ಕಾಲ ಇಲಾಖೆಯ ಹಲವು ವಿಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಅನುಭವವನ್ನು ಹೊಂದಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ ಆಗಿದೆ. ಬೆಂಗಳೂರಲ್ಲಿ ಮಳೆ ಅನಾಹುತ ಮುಂದುವರೆದಿದ್ದು ಕೆಲವೆಡೆ ತಗ್ಗು ಪ್ರದೇಶ ಮುಳುಗಡೆ ಆಗೋಗಿದ್ರೆ ಇನ್ನೊಂದಿಷ್ಟು ಕಡೆ ಮರಗಳು ಉರುಳಿ ಬಿದ್ದಿವೆ. JP ನಗರದಲ್ಲಿ ಮರ ಬಿದ್ದು 4 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಕಾರ್ನಲ್ಲಿದ್ದಂಥವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರ್ಪೊರೇಷನ್ ಹತ್ತಿರದ ಆಟೋವೊಂದರ ಮೇಲೆ ಮರದ ಕೊಂಬೆ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಆಟೋ ಚಾಲಕ ಬಚಾವಾದರು. ನೃಪತುಂಗ ರಸ್ತೆಯಲ್ಲಿ BMTC ಬಸ್ ಮೇಲೆ ಮರ ಬಿದ್ದಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು. ಫುಟ್ಪಾತ್ ಮೇಲೆ ತಳ್ಳಲಿಕ್ಕೆ ಆಗದೆ ಸಾರ್ವಜನಿಕರಿಗೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಮನಗರ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿತ್ತು. ಮಳೆ ಆರ್ಭಟಕ್ಕೆ ಜಿಲ್ಲೆಯ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ರಾಮನಗರ, ಚನ್ನಪಟ್ಟಣ ಸೇರಿದಂತೆ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಆಗಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಮತ್ತೆ ಎಡವಟ್ಟಾಗಿದೆ. ಅರ್ಧ ಗಂಟೆ ಸುರಿದಂತ ಮಳೆಗೆ ಹೈವೇ ತುಂಬಿ ಹೋಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಹೊಳೆಯಂತಾದಂಥ ಹೆದ್ದಾರಿ ದಾಟಲಿಕ್ಕೆ ಜನ ಪರದಾಟವನ್ನ ಮಾಡಿದರು. ರಾಮನಗರ ತಾಲೂಕಿನ ಮಾಯಗಾನಹಳ್ಳಿ ಗ್ರಾಮದ ಬಳಿ ಮಳೆ ಅವಾಂತರ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ನೀರು ನಿಲ್ತಾ ಇದೆ. ಈಗಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ನಿರ್ವಹಣೆಯನ್ನೇ ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕಳೆದ 2 ದಿನಗಳಲ್ಲಿ ಯಾದಗಿರಿಯಲ್ಲಿ ಕೆಂಡದಂತಹ ತಾಪಮಾನ ಇನ್ನಷ್ಟು ಏರಿಕೆಯಾಗಿದ್ದು ಜನರು ಕಂಗಾಲಾಗಿದ್ದಾರೆ. ರಣ ಬಿಸಿಲಿನಿಂದ ನವಜಾತ ಶಿಶುಗಳು, ಮಕ್ಕಳು ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮಕ್ಕಳು ಜ್ವರ, ವಾಂತಿಯಿಂದ ಬಳಲ್ತಾ ಇದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜನ ಬಿಸಿಲಿನಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿನ ವಹಿಸಬೇಕು ಅಂತ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಸಚಿನ್ ಸಲಹೆಯನ್ನು ಕೊಟ್ಟಿದ್ದಾರೆ. ಜಾಸ್ತಿಯಾಗಿ ಅದರಿಂದ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಲ್ಲ, ನೀರಿನ ಅಂಶ ಕಮ್ಮಿ ಆಗಿ ಸಿಕ್ಕಾಪಟ್ಟೆ ಅಡ್ಮಿಷನ್ ಆಗ್ತಿದೆ. ದಾಖಲಾತಿ ಆಗೋದು ಅಥವಾ ರೀನಲ್ ಅಂದರೆ ಕಿಡ್ನಿ ಏನಂತ ಹೇಳ್ತೀವಲ್ಲ, ಆ ಕಿಡ್ನಿ ಮೇಲೆ ಪರಿಣಾಮ ಆಗಿಬಿಟ್ಟು ನಮ್ಮಲ್ಲಿ ನವಜಾತ ಶಿಶುಗಳಲ್ಲಿ ಜಾಸ್ತಿ ಅಡ್ಮಿಷನ್ಸ್ ಜಾಸ್ತಿ ಆಗ್ತಿದೆ. ನವಜಾತ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66 ಹಟ್ಟಿಕೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಹಳೆ ಸೇತುವೆ ಬೇರಿಂಗ್ ಏಕಾಏಕಿ ತುಂಡಾಗಿದೆ. ಸದ್ಯ ವಾಹನ ಸವಾರರು ಅಪಾಯದಿಂದ ಪಾರಾಗಿದ್ದಾರೆ. ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಸೇತುವೆ ಅಂದಾಜು 40 ವರ್ಷದ ಹಿಂದೆ ನಿರ್ಮಾಣವಾಗಿದೆ. ಅಧಿಕಾರಿಗಳು ತಕ್ಷಣ ಹೊಸ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಪುತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿಯನ್ನು ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಈ ವೇಳೆ ಮಾತನಾಡಿದಂಥ ಮುತಾಲಿಕ್ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಪ್ರಕರಣವನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಕಾಂಗ್ರೆಸ್ ಮೇಲೆ ಹೊರಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಮುತಾಲಿಕ್ ಪುತ್ತೂರಿನಲ್ಲಿ ನಡೆದಂಥ ಈ ಘಟನೆಯನ್ನ ಕಾಂಗ್ರೆಸ್ ಮೇಲೆ ಹೊರಿಸಿ ಆರೋಪ ಮಾಡುವಂಥದ್ದು ತಪ್ಪು ಅಂತ ಹೇಳಿದ್ದಾರೆ. ಈ ಕಾರ್ಯಕರ್ತರ ಮಾಡಿದ ಅಪರಾಧ ಏನು, ತಪ್ಪೇನು? ಬ್ಯಾನರ್ ಹಾಕಿದ್ದಾರೆ, ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ ಅನ್ನುವಂಥದ್ದು ಅಪರಾಧ. ಅವ್ರು ಮಾಡಿದಾರೋ ಇಲ್ಲೋ ಅದು ಆಮೇಲೆ, ಆದ್ರೆ ಇವ್ರು ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಅಪಾದನೆ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಾವು ಪ್ರವೇಶ ಮಾಡಿದಾಗ ಹೂವಿನ ಹಾರ ಹಾಕೊಳ್ಳಕ್ಕೂ ಸಿದ್ಧವಿರಬೇಕು, ಚಪ್ಪಲಿ ಹಾರ ಹಾಕೊಳ್ಳಕ್ಕೂ ಸಿದ್ಧವಿರಬೇಕು. ಚಾಮರಾಜನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಿಂದಿಸಿದ ಪ್ರಕರಣದ ಸಂಬಂಧ ಚಾಮರಾಜನಗರ ಸಿಮ್ಸ್ ಡೀನ್ ಡಾಕ್ಟರ್ GM ಸಂಜೀವ್ ಅವರನ್ನ ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಲಾಯಿತು. ಜಿಲ್ಲೆಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಆಸ್ತಿ ಉಳಿವಿಗೆ 13 ವರ್ಷಗಳ ಕಾನೂನು ಹೋರಾಟದಲ್ಲಿ ಸಾರ್ವಜನಿಕರು ಕೊನೆಗೂ ಕೂಡ ಗೆದ್ದು ಬಿಗಿದ್ದಾರೆ. ಖಾಸಗಿ ವ್ಯಕ್ತಿಗಳ ಪಾಲಾಗಿದ್ದಂಥ ಆಸ್ತಿ ಮತ್ತೆ ಮಹಾನಗರ ಪಾಲಿಕೆ ತೆಕ್ಕೆಗೆ ಸಿಗುವಂತಾಗಿದೆ. ಹಳೆ ಬದಾಮಿ ನಗರದಲ್ಲಿ ಬರುವಂಥ ಪಾಲಿಕೆ ಆಸ್ತಿ ಫ್ಲಾಟ್ ನಂಬರ್ 13ರ ನಿವೇಶನ ಮತ್ತೆ ಪಾಲಿಕೆ ತೆಕ್ಕೆಗೆ ಬಂದಿದೆ. ಕಾನೂನು ಬಾಹಿರವಾಗಿ ಸಾಯಿ ಕನ್ಸ್ಟ್ರಕ್ಷನ್ ಹೆಸರಿಗೆ ನಿವೇಶನ ದಾಖಲಾಗಿತ್ತು. ವಸಂತ ಕುಲಕರ್ಣಿ, ಶಂಕರಮ್ಮ ಕುಬಸದ, ಹಾಗೆ ಶರಾವತಿ ಜವಳಿ, ದಾಮೋದರ ಧಾರವಾಡ್ಕರ್ ಹಾಗೂ ಇನ್ನಿತರರು ಧಾರವಾಡ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ದರು. 13 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಆಸ್ತಿ ಮತ್ತೆ ಪಾಲಿಕೆ ಸುಪರ್ದಿಗೆ ಬಂದಿದೆ.
ಗಡಿ ಜಿಲ್ಲೆ ಬೀದರ್ನಲ್ಲಿ ಖತರ್ನಾಕ್ ಖದೀಮನೊಬ್ಬ ಬೈಕ್ ಎಗರಿಸಿ ಬಳಿಕ ಅದೇ ಬೈಕಿಗೆ ಪೆಟ್ರೋಲ್ ಕದಿಲಿಕ್ಕೆ ಹೋಗಿ ಸಿಕ್ಕಿಬಿದ್ದಂತ ಘಟನೆ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿ ನಡೆದಿದೆ. ಬ್ರಿಮ್ಸ್ ಆವರಣದಲ್ಲಿ ಪಾರ್ಕ್ ಮಾಡಲಾಗಿದ್ದಂತ ಹೀರೋ ಹೋಂಡಾ ಬೈಕ್ ಅನ್ನ ಖದೀಮನೊಬ್ಬ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಬಳಿಕ ಅದೇ ಬೈಕಿಗೆ ಆಸ್ಪತ್ರೆ ಆವರಣದಲ್ಲೇ ಪೆಟ್ರೋಲ್ ಕದಿಲಿಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಸೆಕ್ಯೂರಿಟಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಆತನನ್ನ ವಿಚಾರಣೆ ಮಾಡಿದಾಗ ಬೈಕ್ ಕೂಡ ಕದಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಪ್ರಧಾನಿ ಮೋದಿ ಜಪಾನ್ ಪ್ರವಾಸ ಕೈಗೊಂಡಿದ್ದರು. ಹಿರೋಶಿಮಾದಲ್ಲಿ G7 ಶೃಂಗಸಭೆಯಲ್ಲಿ ಪ್ರಧಾನಿ ಪಾಲ್ಗೊಂಡಿದ್ದರು. ಭಾರತ G20 ಅಧ್ಯಕ್ಷತೆ ವಹಿಸಿಕೊಂಡಿದ್ದರೆ ಜಪಾನ್ G7 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಇದೇ ವೇಳೆ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿಡಾ ಅವರೊಂದಿಗೆ ನಮೋ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಹಿರೋಶಿಮಾದಲ್ಲಿ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪುತ್ಥಳಿ ಲೋಕಾರ್ಪಣೆಗೊಳಿಸಿದರು. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೂ ಕೂಡ ಮಹತ್ವದ ಮಾತುಕತೆಯನ್ನು ನಡೆಸಿದರು. ದೆಹಲಿಯ ಸರ್ಕಾರಿ ಅಧಿಕಾರಿಗಳು ಹಾಗೂ ಕಾರ್ಯಚಟುವಟಿಕೆ ನಿಯಂತ್ರಣದ ಸಂಬಂಧ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಮೀರಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಇದಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಘನತೆಯನ್ನ ಅವಮಾನಿಸಿದೆ. ಸುಗ್ರೀವಾಜ್ಞೆ ಪ್ರಶ್ನಿಸಿ ಮತ್ತೆ ಸುಪ್ರೀಂನಲ್ಲಿ ಪ್ರಶ್ನಿಸ್ತೀವಿ ಅಂತ ಹೇಳಿದ್ದಾರೆ. ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೋಟು ಹಾಗೂ ಕಪ್ಪು ಹಣ ನಿರ್ಮೂಲನೆಗೆ 2016ರಲ್ಲಿ ಜಾರಿಗೆ ಬಂದಿದ್ದಂಥ 2,000 ರೂಪಾಯಿ ನೋಟು ವಾಪಸ್ ಘೋಷಣೆ ಹೊರಬಿದ್ದ ಬೆನ್ನಲ್ಲೇ ಇದರ ಬದಲಾವಣೆಗೆ ನಾಳೆ ಚಾಲನೆ ದೊರಕಲಿದೆ. ಜನರಿಗೆ ನೋಟು ಬದಲಾಯಿಸಿಕೊಳ್ಳಿಕ್ಕೆ RBI ಒಂದು ನಿಗದಿತ ರಿಕ್ವೆಸ್ಟ್ ಫಾರಂ ಬಿಡುಗಡೆ ಮಾಡಿದ್ದು ಅದನ್ನು ಭರ್ತಿ ಮಾಡಿ ಬ್ಯಾಂಕಿಗೆ ಸಲ್ಲಿಸುವ ಮೂಲಕ ನೋಟುಗಳ ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. IT ಪ್ರೂಫ್ ಕಡ್ಡಾಯವಾಗಿದೆ. ಒಂದು ವಾರದ ಹಿಂದೆ ರಾಜಸ್ಥಾನದಲ್ಲಿ MiG-21 ವಿಮಾನ ಪತನಗೊಂಡಿತ್ತು. ಇದರಿಂದ ಎಚ್ಚೆತ್ತಂತ ವಾಯುಸೇನೆ ಸದ್ಯಕ್ಕೆ ಎಲ್ಲ MiG-21 ವಿಮಾನಗಳ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ರಷ್ಯಾ ನಿರ್ಮಿತ ಈ ಯುದ್ಧ ವಿಮಾನಗಳನ್ನು ಭಾರತ 1961ರಿಂದಲೂ ಕೂಡ ಬಳಸ್ತಾ ಇದೆ. ಇವರೆಗೂ 400ಕ್ಕೂ ಹೆಚ್ಚು ಅಪಘಾತಗಳು ನಡೆದಿವೆ. ಇವರೆಗೂ 171 ಪೈಲಟ್ಗಳು ಸೇರಿದಂತೆ 200 ಜನ MiG ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಯುದ್ಧದ ವೇಳೆ ತನ್ನ 2 ಕಾಲುಗಳನ್ನು ಕಳೆದುಕೊಂಡಿದ್ದಂಥ ಬ್ರಿಟಿಷ್ ಗೂರ್ಖಾ ಪಡೆಯ ಮಾಜಿ ಯೋಧ ಹರಿಬುದ್ಧ ಮೌಂಟ್ ಎವರೆಸ್ಟ್ ಶಿಖರ ಏರುವ ಮೂಲಕ ಹೊಸ ದಾಖಲೆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. 2 ಕಾಲು ಕಳೆದುಕೊಂಡು ಕೃತಕ ಕಾಲನ್ನು ಅಳವಡಿಸಿಕೊಂಡು ಈ ಸಾಧನೆಯನ್ನು ಮಾಡಿದ್ದಾರೆ. 2018ರಲ್ಲೇ ಹರಿಬುದ್ಧ ಎವರೆಸ್ಟ್ ಏರುವ ಆಸೆಯನ್ನು ಹೊಂದಿದ್ದರಾದರೂ ಕೂಡ 2 ಕಾಲು ಕಳೆದುಕೊಂಡ ಅವರಿಗೆ ಸರ್ಕಾರ ಅವಕಾಶವನ್ನು ನಿರಾಕರಿಸಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿ ಅವಕಾಶವನ್ನು ಪಡೆದುಕೊಂಡಿದ್ದಂಥ ಹರಿ ಇದೀಗ ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ.